ಓಕೆ, ಅಶ್ವಿನಿ ಅವ್ರು ಇವತ್ತಿನ ಪ್ರೋಮೋ ನೋಡಿದ್ರಾ? ಮ್ಯೂಟೆಂಟ್ ರಘು ಅಂತೇಳಿ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಹೋಗಿದ್ದಾರೆ. ಹೇಗೆ ಅನ್ನಿಸ್ತು ಪ್ರೋಮೋ ನೋಡಿ ನಿಮಗೆ? ಆ್ಯಕ್ಚುಲಿ ಇವಾಗ ರಘು ಅವ್ರು ಏನು ಹೋಗಿದ್ದಾರೆ, ಆ ಗತ್ತು ಆ ಸ್ಟ್ರೆಂತು ಸುದಿಗಿರುತ್ತೆ ಅಂತ ಅನ್ಕೊಂಡಿದ್ದೀವಿ ನಾವು. ಸೊ ಸುದಿ ಡಮ್ಮಿ ಆಗ್ಬಿಟ್ರಲ್ಲಿ. ಇವತ್ತು ಪ್ರೋಮೋ ನೋಡಿದ್ಮೇಲೆ ನಮ್ಮ ಮೇಡಮ್ ಇದಾರಲ್ಲ, ಟೀಚರ್ ಮೇಡಮ್ಮು, ಅವ್ರಿಗೆ ನಾವು ಮಾರಿ ಹಬ್ಬ ಶುರು ಅಂತ ಅನ್ನಿಸ್ತು. ಅಂದ್ರೆ ಹೆಂಗೆ ಇವಾಗ ಮನೆಯವರೆಲ್ಲ ಒಂದಾಗ್ತಾರೆ ಅನ್ಸುತ್ತಾ ನಿಮ್ಗೆ, ಅಥವಾ ರಘುಗ್ ಸಪೋರ್ಟ್ ಮಾಡ್ತಾರೆ, ಇಲ್ಲ ಜಾನ್ವಿ ಮತ್ತೆ ಅಶ್ವಿನಿಗೆ ರಘು ಅವರು ಇಂಡಿವಿಜುವಲಿ ಆಡ್ತಾರೆ. ಅವರಿಗೆ ಐ ಡೋಂಟ್ ಥಿಂಕ್ ಮನೆ ಸಪೋರ್ಟ್ ಮಾಡಬೇಕು. ಮಾಡಿದ್ರೆ ಅವರು ಮನೇಲಿ ಗುಂಪಲ್ಲಿ ಒಂದಾಗ್ಬಿಡ್ತಾರೆ ಹೊರತು. ನಾನು ಆಗಲೇ ಹೇಳ್ದ ಹಾಗೆ ಜಂಟಿಯಾಗಿ ನಮಗೆ ತುಂಬ ಡಿಸಡ್ವಾಂಟೇಜಸ್ ಆಯಿತು. ಇವಾಗಷ್ಟೇ ಇದನ್ನು ಕಷ್ಟನ ದಾಟಿದ್ವಿ. ಇನ್ನು ಮುಂದೆ ನಮ್ಮ ಆಟ ಶುರು ಆಗಬೇಕಿತ್ತು. ಬಟ್ ನಮ್ಮ ಆಟ ಎಂಡ್ ಆಗಿರೋದ್ರಿಂದ ಅವ್ರಿಗೆ ಅದು ಅಡ್ವಾಂಟೇಜ್. ಇವಾಗ ಯಾರು ವೈಲ್ಡ್ ಕಾರ್ಡಲ್ಲಿ ಎಂಟ್ರಿ ಕೊಟ್ಟಿದ್ದಾರೋ ಅವ್ರಿಗೆಲ್ಲ ಅದು ಅಡ್ವಾಂಟೇಜ್. ಡೇ ಒನ್ನಿಂದ ಇದ್ದಿದ್ರೆ ಇಷ್ಟೊತ್ತಿಗೆ ಸ್ವಲ್ಪ ಇದಾಗಿರೋದು. ಬಟ್ ಈಗ ಎಲ್ಲ ಆಟ ನೋಡಿ ಬಂದಿರೋದ್ರಿಂದ ಈ ಪರ್ಸ್ನಾಲಿಟಿ ಇದು ಅಂತ ಆಲ್ರೆಡಿ ಕ್ಲಾರಿಟಿ ಇರುತ್ತೆ. ಸೊ ಐ ಆಮ್ ಶ್ಯೂರ್ ಫುಲ್ ಎನರ್ಜಿನಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಪ್ರೋಮೋ ನೋಡಿದಾಗಲೂ ಕೂಡ ಭಯ ಪಡೋ ವ್ಯಕ್ತಿತ್ವ ಅವ್ರದ್ದಲ್ಲ ಅಂತ ಕ್ಲಿಯರ್ಲಿ ಗೊತ್ತಾಗುತ್ತೆ. ಅಶ್ವಿನಿ ಗೌಡ ಅಗೇನ್ಸ್ಟ್ ನಾನು ಮಂಜುಮಾ ಹೊರಗಡೆ ಬಂದ ಮೇಲೆ ಈ ಟೀಮ್ ಕಡೆಯಿಂದ ಯಾರೂ ಇರಲಿಲ್ಲ. ಗಿರ್ಲಿ ಮಾಡಿದ್ರು ತಮಾಷೆ ಆಗಿರೋದೇ ಹೊರತು ಸ್ಟ್ರಾಂಗಾಗಿ ಫೇಸ್ ಟು ಫೇಸ್ ನಿಂತ್ಕೊಳ್ಳೋರು ಯಾರೂ ಇರಲಿಲ್ಲ. ವೆರಿ ಹ್ಯಾಪಿ, ಚೆನ್ನಾಗಾಡಲಿ.